ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನನ್ನ ಕ್ಲೌಡ್ ಕಿಚನಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೋಡಿ ಶಾವಿಗೆ ಬಾತ್ನ ಮಾಡಿದೆ. ತುಂಬ ಜನ ಇದು ಮಾಡೋದು ಹೇಗೆ ಅಂತ ರೆಸಿಪೀಸ್ನ ತೋರಿಸಿ ಅಂತ ಹೇಳಿದ್ರಿ. ಯೂಟ್ಯೂಬಲ್ಲಿ ಕೂಡ ಹೇಳಿದ್ರಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಕೇಳಿದ್ರು. ಹೋಮ್ ಮೇಡ್ ಶಾವಿಗೆ ಇದು. ನೋಡಿ, ಇವಾಗ ಶಾವಿಗೆನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಅದನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಆ ನೀರು ಚೆನ್ನಾಗಿ ಬಿಸಿ ಆಗ್ಬೇಕು. ಫುಲ್ ಬಿಸಿ ಆದ ನಂತರ ಶಾವಿಗೆನ ಹಾಕೊಂತ ಇದ್ದೀನಿ. ಶಾವಿಗೆ ಮುಳುಗೋ ಅಷ್ಟು ನೀರು ಇರಬೇಕು, ಅದಕ್ಕೆ ನಾನು ಇಷ್ಟೊಂದು ನೀರು ಇಟ್ಕೊಂಡಿದ್ದು. ನಾನು ಒಂದು 8 ಪ್ಲೇಟ್ ಆಗೋಷ್ಟು ಮಾಡ್ತಾ ಇದ್ದೀನಿ ನೋಡಿ. ಅಂದ್ರೆ ನನಗೆ ಕಸ್ಟಮರ್ಸ್ಗೆ ಡೈಲಿ ಕೊಡ್ಬೇಕಲ್ವಾ, ಸೊ ಅದಕ್ಕೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋಂಥದ್ದು. ಇದನ್ನ ಚೆನ್ನಾಗಿ ಎಲ್ಲ ಹಾಕೊಂಡು ಫುಲ್ ಮುಳುಗ್ಬೇಕು. ಇದು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟೇನೆ, ಅದಷ್ಟಕ್ಕೇನೆ ಕರೆಕ್ಟ್ ಆಗಿ ಬೆಂದ್ಬಿಡುತ್ತೆ. ತುಂಬಾ ಹೊತ್ತು ಬೇಯಿಸ್ಕೊಬಿಟ್ರೆ ಮೆತ್ತಗಾಗಿ ಹೋಗುತ್ತೆ. ನಾನು ಯಾವುದೇ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಏನು ಹಾಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಈ ತರ ಸಾಕು, ಇಷ್ಟು ಬಿಸಿ ಆದ್ರೆ. ಇವಾಗ ಇದನ್ನ ನಾನು ಒಂದು ಶಾವಿಗೆನ ಬಸಿಯೋದಕ್ಕೆ ಅಂತಾನೆ ಒಂದು ಪಾತ್ರೆ ತಗೊಂಡಿದೀನಿ ನೋಡಿ. ಈ ತರ ಹೋಲ್ ಇರೋಂಥ ಪಾತ್ರೆ. ಇದಕ್ಕೆ ನಾನು ಇವಾಗ ಆ ಶಾವಿಗೆನ ಹಾಕ್ತೀನಿ, ಬಿಸಿ ನೀರ್ನ. ನೋಡಿ, ಶಾವಿಗೆ ಕೂಡ ಅದ್ರೊಳಗಡೆ ಬೀಳುತ್ತಲ್ವಾ, ಸೊ ಅವಾಗ ನೀರೇ ಸಪ್ರೇಟು ಮತ್ತೆ ಶಾವಿಗೆನೆ ಸಪ್ರೇಟ್ ಆಗುತ್ತೆ. ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ, ಅಂದ್ರೆ ಹುಡಿ ಹುಡಿಯಾಗಿ ಬರುತ್ತೆ ಶಾವಿಗೆ. ಈ ತರ ನೀವು ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಶಾವಿಗೆ ಬಾತ್ ಕೂಡ. ನಾನು ಇದೇ ತರ ಶಾವಿಗೆ ಮಾಡೋದು. ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮತ್ತೆ ಹುಡಿ ಹುಡಿಯಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. ಅದು ಫುಲ್ ತಣ್ಣಗಾಗ್ಬೇಕು. ಅರ್ಧ ಗಂಟೆ ಬಿಟ್ರು ಓಕೆನೆ. ನಾನು ಅರ್ಧ ಗಂಟೆ ಮುಂಚೆನೆ ಈ ತರ ಮಾಡಿ ಇಟ್ಕೊಬಿಡ್ತೀನಿ. ಹಾಗೆ ನೋಡಿ, ಒಂದು ಬಾಣ್ಲಿಗೆ ನಾನು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಒಂದು ಬಾಣ್ಲಿಗೆ ನಾನು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಹಾಕೊಂಡಿದೀನಿ. ಎಣ್ಣೆ ಕಾದ ನಂತರ ಇವಾಗ ನಾನು ಶೇಂಗಾ ಬೀಜನ ಹಾಕೊಂತ ಇದೀನಿ. ಶೇಂಗಾ ಬೀಜ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೆ ಇದನ್ನ ಚೆನ್ನಾಗಿ ಕರ್ದಿಟ್ಕೊಬಿಡ್ತೀನಿ. ನೋಡಿ, ಈ ತರ ಫ್ರೈ ಮಾಡ್ಕೊಂತ ಇದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು, ತುಂಬಾ ಚೆನ್ನಾಗಾಗುತ್ತೆ ಅದು. ನಿಮ್ಗೆ ಮಧ್ಯ ಸಿಕ್ಕಿದಾಗ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ. ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊಂತ ಇದೀನಿ. ಹಾಗೆ ಎಣ್ಣೆ ಕಾದಿರೋದಕ್ಕೆ ನಾನು ಇವಾಗ ಅದೇ ಎಣ್ಣೆಗೆ ಸಾಸಿವೆನ ಹಾಕೊಂತ ಇದೀನಿ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆನ ಹಾಕೊಂತೀನಿ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ, ಅದಕ್ಕೇನೆ ನೋಡಿ 1-2-3 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೊಂತ ಇದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಗೆ ಉದ್ದಿನ ಬೇಳೆ ಕೂಡ ಹಾಕೊಂತ ಇದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಇವೆರಡು ಹಾಕೋದ್ರಿಂದ. ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಂತ ಇದೀನಿ ನೋಡಿ. ಹಸಿ ಮೆಣಸಿನ್ಕಾಯಿ ಕೂಡ ನಾನು ಇವಾಗ ಫ್ರೈ ಮಾಡ್ಕೊಂತ ಇದೀನಿ. ತುಂಬಾನೇ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಈ ತರ ಶಾವಿಗೆ ಬಾತ್ನ. ಯಾಕಂದ್ರೆ ಕೆಲವರು ನೀರೇ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಮಾಡ್ಬಿಡ್ತೀರಾ, ಅದಕ್ಕೇನೆ. ನೋಡಿ, ಇದು ಇವಾಗ ಗ್ರೀನ್ ಪೀಸ್ ಅಂದ್ರೆ ಬಟಾಣಿ ಕಾಳು, ಹಸಿ ಬಟಾಣಿ ಕಾಳನ್ನ ಹಾಕಿ ಚೆನ್ನಾಗಿ ಈ ತರ ಫ್ರೈ ಮಾಡ್ಬೇಕು. ಹಾಗೆ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿ, ಕೆಲವರು ಈರುಳ್ಳಿ ಇಲ್ದೇನು ಕೇಳ್ತಾರೆ, ಅದು ಕೂಡ ಮಾಡ್ಕೊಟ್ಟಿದೀನಿ ನಾನು. ನೋಡಿ, ಈರುಳ್ಳಿ ಎಲ್ಲ ಹಾಕಿ ಆಗಿದೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದೀನಿ. ಈರುಳ್ಳಿ ಇಲ್ದೆ ಕೂಡ ಮಾಡ್ಬೋದು, ಕ್ಯಾಪ್ಸಿಕಮ್ ಬಟಾಣಿ ಎಲ್ಲ ಹಾಕಿ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬೀನ್ಸ್ ಮತ್ತೆ ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ನೋಡಿ. ತುಂಬಾನೇ ಚೆನ್ನಾಗಾಗುತ್ತೆ. ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ಬೇಕು, ಅಂದ್ರೆ ತುಂಬಾನು ಬೆಂದಿರಬಾರ್ದು, ಸ್ವಲ್ಪ ಬೆಂದಿರ್ಬೇಕಷ್ಟೇ ನೋಡಿ. ಇವಾಗ ಸಾಲ್ಟ್ನ ಹಾಕೊಂತ ಇದೀನಿ, ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದೀನಿ. ಹಾಗೆ ಅರಿಶಿನ ಪುಡಿನ ಹಾಕೊಂತ ಇದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಕೂಡ. ಅರಿಶಿನ ಪುಡಿ ಇಷ್ಟ ಇಲ್ದಿರೋರು ನೀವು ಕೂಡ ಸ್ಕಿಪ್ ಮಾಡ್ಕೋಬಹುದು. ನಾನು ಅರಿಶಿನ ಪುಡಿ ಇಷ್ಟ ಆಗುತ್ತೆ, ಸೊ ಅದಕ್ಕೋಸ್ಕರ ಹಾಕೋದು. ನನಗೆ ಶಾವಿಗೆ ಬಾತ್ ಅಂದ್ರೆ ಸ್ವಲ್ಪ ಎಲ್ಲೋ ಇಶ್ಯೂ ಇರಬೇಕು, ಅದಕ್ಕೇನೆ. ನೋಡಿ, ಇದು ಒಂದು ಅರ್ಧ ಆಗೋಷ್ಟು ನಿಂಬೆ ಹಣ್ಣನ್ನ ರಸನ ಹಾಕೊಂತ ಇದೀನಿ. ಇದು ನೀವು ಆ ತರಕಾರಿಗೆಲ್ಲ ಹಿಡಿದಾಗ ತುಂಬಾ ಚೆನ್ನಾಗುತ್ತೆ ಟೇಸ್ಟ್, ಅದಕ್ಕೇನೆ. ಆಮೇಲೆ ಮತ್ತೆ ಕಲಸೋವಾಗ ಕೂಡ, ಅಂದ್ರೆ ಮಿಕ್ಸ್ ಮಾಡೋವಾಗ ಕೂಡ ಶಾವಿಗೆಗೆ ಅವಾಗೂ ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಾಗುತ್ತೆ. ಇದು ತರಕಾರಿಗೆ ಸಪ್ರೇಟು, ನಿಮ್ಗೆ ಇದಕ್ಕೆ ಸಪ್ರೇಟ್ ಹಾಕ್ದಾಗ, ಅಂದ್ರೆ ಶಾವಿಗೆಗೆ ಸಪ್ರೇಟ್ ಹಾಕ್ದಾಗ ತುಂಬಾ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಅಂತ ಅಷ್ಟೇನೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಇದಕ್ಕೇನೆ. ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತಾ, ಹಾಗೆ ಇದಕ್ಕೆ ನಾನಿವಾಗ ನೋಡಿ, ತುಂಬಾ ಜನ ಒಂದ್ ಮಿಸ್ಟೇಕ್ ಮಾಡ್ತೀರಾ, ಕಾಯಿ ತುರಿನ ಸಪ್ರೇಟ್ ಆಗಿ, ಅಂದ್ರೆ ಎಲ್ಲ ಕಲಸಿದ್ಮೇಲೆ ಲಾಸ್ಟ್ ಅಲ್ಲಿ ಹಾಕ್ತೀರಾ. ಬಟ್ ಅದೇನಾಗುತ್ತೆ, ತುಂಬಾ ಹೊತ್ತಿಟ್ಟಾಗ ಸ್ಮೆಲ್ ಬಂದ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ತರ ಒಗ್ಗರಣೆಗೆ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ನೋಡಿ. ಆಗ ನಿಮ್ಗೆ ಈವ್ನಿಂಗ್ ತನಕ ಇಟ್ರುನು ಅದು ಹಾಳಾಗಲ್ಲ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ, ಅವಾಗ ನಿಮ್ಗೆ ಹಾಳಾಗಲ್ಲ. ಹಸಿ ಕಾಯಿ ಅಲ್ವಾ, ಅದಕ್ಕೇನೆ. ನೋಡಿ, ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಇವಾಗ ರೆಡಿ ಆಗಿದೆ ಒಗ್ಗರಣೆ. ನೋಡಿ, ನಾನು ಬಸ್ತಿಟ್ಕೊಂಡಿರುವಂತ ಶಾವಿಗೆ ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದೇ ತರದ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಏನು ಹಾಕಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ನಾನು ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂತೀನಿ ನೋಡಿ.
ತುಂಬಾನೇ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಈ ತರ ಟ್ರೈ ಮಾಡಿ. ತುಂಬಾ ಜನ ಶಾವ್ಗೆ ಯಾವ್ದು ಅಂತ ಕೇಳ್ತಾ ಇದ್ರಿ. ಇದು ಹೋಮ್ ಮೇಡ್ ಶಾವ್ಗೆ. ನೀವ್ ಯಾವ ಶಾವ್ಗೆಲ್ ಮಾಡಿದ್ರುನು ಶಾವ್ಗೆನ ಬೇಯಿಸ್ಕೊಂಡು ಈ ತರ ಸಪರೇಟ್ ಆಗಿ ಒಗ್ಗರಣೆ ಮಾಡ್ಕೊಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹಾಗಂತ ಎಂಟಿಆರ್ ಶಾವ್ಗೆ ಬರಲ್ಲ. ಸೊ ಅದು ಉಪ್ಮಾ ತರಾನೇ ಮಾಡ್ಬೇಕು. ನಾನ್ ಮಾಡಿರೋದು ಅನಿಲ್ ಶಾವ್ಗೆ ಅಥವಾ ಅಕ್ಕಿ ಶಾವ್ಗೆ ಅಥವಾ ರವೆ ಶಾವ್ಗೆ ಇದ್ರಲ್ಲೆಲ್ಲ ಸೇಮ್ ಇದೇ ತರನೇ ಮಾಡೋದು ನಾನು. ಇದು ಹೋಮ್ ಮೇಡ್ ಶಾವ್ಗೆ. ನನಗೆ ತುಂಬಾ ಸಣ್ಣದಾಗಿದೆ ಶಾವ್ಗೆ, ಅದಕ್ಕೆ ನಂಗೆ ಇಷ್ಟ ಆಗಿ ತಗೊಂತಾ ಇದ್ದೆ. ತುಂಬಾನೇ ಚೆನ್ನಾಗ್ ಬರುತ್ತೆ ನೋಡಿ. ಈ ತರ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ತರ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಉಪ್ಪೇನಾದ್ರೂ ಕಡಿಮೆ ಆಗಿದ್ರೆ ಅಥವಾ ಹುಳಿ ಏನಾದ್ರೂ ಕಡಿಮೆ ಆಗಿದ್ರೆ ಅದನ್ನು ಕೂಡ ಹಾಕೋಬಹುದು. ಸ್ವಲ್ಪ ಹುಳಿ ನನಗೆ ಕಡಿಮೆ ಅನಿಸ್ತು, ಅದಕ್ಕೆ ನಾನು ನಿಂಬೆಹಣ್ಣಿನ ರಸನ ಹಾಕೊಂತಾ ಇದೀನಿ. ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ರೆಡಿ ಆಗೋಯ್ತು. ಈ ತರ ಹುಡಿ ಹುಡಿಯಾಗಿರುವಂತ ಶಾವ್ಗೆ ಬಾತು. ತುಂಬಾ ಜನರಿಗೆ ಆನಿಯನ್ ಇಲ್ದಂಗ್ ಕೂಡ ಮಾಡ್ಕೊಟ್ಟಿದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನ್ನ ಕಸ್ಟಮರ್ಸ್ ಕೂಡ ನಾನು ಈ ತರ ಮಾಡ್ಕೊಡ್ತಾ ಇರ್ತೀನಿ. ಅವರು ಕೂಡ ತುಂಬಾನೇ ಇಷ್ಟಪಡೋದು ನನ್ನ ಶಾವ್ಗೆ ಬಾತ್ನೆ. ನೋಡಿ ಕಡಲೆ ಬೀಜನ ಕದಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕೊಂತಾ ಇದೀನಿ. ತುಂಬಾ ಟೇಸ್ಟ್ ಆಗುತ್ತೆ ಈ ಕಡಲೆ ಬೀಜ ಮಧ್ಯೆ ಮಧ್ಯೆ ಸಿಕ್ತಾಗ. ಹಾಗೆ ಹಸಿ ಬಟಾಣಿ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಫ್ರೈ ಆಗಿರುತ್ತಲ್ವಾ, ಸಖತ್ ಚೆನ್ನಾಗಿರುತ್ತೆ. ಟ್ಯಾಂಗಿ ಕೂಡ ಆಗಿರುತ್ತೆ, ಯಾಕಂದ್ರೆ ತರಕಾರಿಗೆಲ್ಲ ನಾನು ನಿಂಬೆ ಹಣ್ಣು ಹಾಕಿರ್ತೀನಲ್ವಾ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ ಈ ತರ ಶಾವ್ಗೆ ಬಾತ್ನ ನಾನು ಇಷ್ಟು ಕ್ವಾಂಟಿಟಿಲಿ ಕೊಡ್ತೀನಿ. ನನ್ಗೇನಂದ್ರೆ ಹೋಟೆಲ್ ಅಷ್ಟು ಕೊಡಲ್ಲ ನಾನು, ಹೋಟೆಲ್ಗಿಂತ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಹೇಳ್ತೀನಲ್ವಾ. ಯಾಕಂದ್ರೆ ತುಂಬಾ ಕಡಿಮೆ ಕೊಡ್ಲಿಕ್ಕೂ ನಂಗೆ ಇಷ್ಟ ಆಗಲ್ಲ. ಮನೆ ಊಟ ಅಲ್ವಾ, ಜಾಸ್ತಿ ಸೇರುತ್ತೆ ಅಂತ ನಾನು ಅದಕ್ಕೆ ಈ ತರ ಕ್ವಾಂಟಿಟಿಲಿ ಕೊಡೋದು ನೋಡಿ. ಹಾಗೆ ತುಂಬಾ ಜನರಿಗೆ ಇದು ಇಷ್ಟ ಆಗಿದೆ. ಕ್ವಾಂಟಿಟಿ ಚೆನ್ನಾಗಿ ಕೊಡ್ತೀರಾ ಅಂಡ್ ಅದಕ್ಕೆ ತಕ್ಕಂತೆ ನಾನು ರೇಟ್ನ ಕೂಡ ಇಟ್ಟಿರ್ತೀನಲ್ವಾ, ಅದಕ್ಕೆ ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಸಂಡೇ ಆಗಿತ್ತು, ನನ್ನ ಮಗಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು. ನನ್ನ ಮಗಳದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡು ಬಟರ್ಫ್ಲೈ ಮಾಡ್ತಾ ಇದ್ವಿ. ಸೊ ಏನಂದ್ರೆ ನಾವಿಬ್ರು ಎಷ್ಟೇ ಕೆಲಸ ಇರ್ಲಿ ನಮ್ಮ ಮಗಳಿಗೆ ನಾವ್ ಇಷ್ಟೇ ಟೈಮ್ ಕೊಡ್ಬೇಕು ಅಂತ ನಾವಿಬ್ರು ಇಟ್ಕೊಂಡಿರ್ತೀವಿ. ಅವಳ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡೋದ್ರಿಂದ ನಮಗೂ ಕೂಡ ಮೈಂಡ್ ಎಲ್ಲ ಫ್ರೀ ಆಗುತ್ತೆ, ಅಂದ್ರೆ ಸ್ಟ್ರೆಸ್ ಎಲ್ಲ ಹೊರ್ಟೋಗುತ್ತೆ. ಹಾಗೆ ಅವಳದು ಕೆಲಸ ಮಾಡೋದ್ರಿಂದ ನಮಗೂ ಒಂದ್ ಸ್ವಲ್ಪ ಏನೋ ಒಂಥರ ಖುಷಿ ಇರುತ್ತೆ ಈ ತರ ಎಲ್ಲ ಮಾಡೋದ್ರಿಂದ ಇಬ್ರಿಗೂನು. ಸೊ ಅದಕ್ಕೋಸ್ಕರ ನಾವ್ ಈ ತರ ಮಾಡ್ತಾ ಇರ್ತೀವಿ ಅವಾಗವಾಗ. ನಾವ್ ಹೇಳಿದ್ವಲ್ಲ, ನಾವಿಬ್ರು ಕೂಡ ಅವಳ ವಿಷಯದಲ್ಲಿ ಯಾವುದೇ ತರದ ನಾವು ಇಬ್ರು ನೆಗ್ಲೆಕ್ಟ್ ಮಾಡೋದೇ ಇಲ್ಲ. ನನ್ನ ಹಸ್ಬೆಂಡ್ಗಂತೂ ಇಷ್ಟನೇ ಆಗಲ್ಲ ಮಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಅಂಡ್ ನನಗೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ಇಬ್ರು ನಾವು ಅವಳನ್ನ ನೆಗ್ಲೆಕ್ಟ್ ಮಾಡದೇ ಇರೋ ಹಾಗೆ ಆದಷ್ಟು ನೋಡ್ಕೋಬೇಕು ಅಂತ ನಾವು ಸ್ವಲ್ಪ ಅವಳ ಕಡೆ ಗಮನ ಜಾಸ್ತಿ ಕೊಡ್ತಾನೆ ಇರ್ತೀವಿ. ಎಷ್ಟೇ ಕೆಲಸ ಇದ್ರೂ ಅವಳು ಕೆಲಸ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ನಮ್ ಕೆಲ್ಸಕ್ಕೆ ನಾವು ಫಸ್ಟ್ ಮಾಡೋದು ನೋಡಿ. ಒಂದು ಅಂದ್ರೆ ಫ್ಯಾಮಿಲಿಗೆ ಅಂತಾನೆ ಒಂದು ಟೈಮ್ ಕೊಡೋದ್ರಿಂದ ಸೊ ಆಗ ನಮ್ಗೆ ತುಂಬಾ ಚೆನ್ನಾಗಿ ನಮ್ದು ಲೈಫ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೇನೆ ನೋಡಿ ಅವಳಿಗೋಸ್ಕರ ನಾವು ಇಷ್ಟು ತಲೆ ಕೆಡ್ಸ್ಕೊಂಡು ಈ ತರ ಮಾಡ್ತಾ ಇದೀವಿ. ಆಕ್ಚುಲಿ ನನ್ನ ಹಸ್ಬೆಂಡ್ ಕೂಡ ತುಂಬಾನೇ ನನಗೆ ಇದಕ್ಕೆ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಕೂಡ ಮಾಡ್ತಿದ್ದಾರೆ. ಅದು ಮಗಳಿಗಂದ್ರೆ ಅವರು ತುಂಬಾನೇ ಇಷ್ಟಪಟ್ಟು ಮಾಡ್ತಾರೆ. ಮತ್ತೆ ಅದೆಷ್ಟೇ ಕಷ್ಟ ಇರ್ಲಿ ಮಗಳಿಗೆ ಅಂದ್ರೆ ಅವರು ಮಾಡೇ ಮಾಡ್ತಾರೆ. ಅಟ್ಲೀಸ್ಟ್ ನನ್ಗಾರು ಸ್ವಲ್ಪ ಅವರು ಆಗಲ್ಲ ಅಂತ ಹೇಳ್ತಾರೆ, ಬಟ್ ಮಗಳಿಗಂದ್ರೆ ಇಲ್ಲ ಅಂತ ಹೇಳೋದೇ ಇಲ್ಲ. ನೋಡಿ ನಿಮ್ ಮನೇಲೂ ಹೀಗೇನಾ? ನೋಡಿ ಈ ತರ ಬಟರ್ಫ್ಲೈನ ರೆಡಿ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು, ಒಂಥರ ನಮಗೆ ಟಾಸ್ಕ್ ಕೊಟ್ಟಂಗಿದೆ. ನಾವು ವಿಡಿಯೋ ನೋಡ್ಕೊಂಡು ಮಾಡ್ತಾ ಇದ್ವಿ. ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾ ಇದೆ ನೋಡಿ. ಅವಳಿಗೋಸ್ಕರ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇದೀವಿ. ನನ್ ಮಗಳು ಹೊರ್ಗಡೆ ಆಟಾಡ್ತಾ ಇದ್ದಾಳೆ. ಹಾಗೆ ಒಂದೊಂದ್ಸಲ ಸ್ವಲ್ಪ ಹೊತ್ತು ಬರ್ತಾಳೆ, ನೋಡ್ಕೊಂತಾಳೆ, ಹೋಗ್ತಾಳೆ. ವಾವ್ ಬಟರ್ಫ್ಲೈ ಅಂತ ಹೋಗ್ತಾ ಇರ್ತಾಳೆ. ಅವಳಿಗೂ ಖುಷಿ ಆಗ್ತದೆ, ಏನೋ ಅಪ್ಪ ಅಮ್ಮ ಬಟರ್ಫ್ಲೈ ಮಾಡ್ತಿದ್ದಾರೆ ಅಂತ. ಸೊ ಅವಾಗವಾಗ ಬಂದು ಬಂದು ಹೇಳಿ ಹೋಗ್ತಾನೆ ಇರ್ತಿದ್ಲು. ನೋಡಿ ಈ ತರ ರೆಡಿ ಆಗಿದೆ. ಇದು ಶೀಟ್ ಸಿಗುತ್ತೆ, ಅಂದ್ರೆ ಡ್ರಾಯಿಂಗ್ ಪೇಪರ್ ಬ್ಲ್ಯಾಕ್ ಎಲ್ಲೋ ನಾನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಎಲ್ಲೋ ಕಲರ್ ಬಟರ್ಫ್ಲೈ ಬರುತ್ತಲ್ವಾ, ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅವಳು ಹಾಕೋ ಡ್ರೆಸ್ಸಿಗೆ ಕೂಡ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಆತರ ಮಾಡ್ಕೊಂಡಿದ್ದೆ, ಬ್ಲ್ಯಾಕ್ ಅಂಡ್ ಎಲ್ಲೋ ಕಾಂಬಿನೇಷನ್ ಅಲ್ಲಿ. ತುಂಬಾನೇ ಚೆನ್ನಾಗಿತ್ತು ನೋಡಿ. ಈ ತರ ವಿಂಗ್ಸ್ ನಾನು ವಿಡಿಯೋ ನೋಡ್ಬಿಟ್ಟು ಈ ತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚಿಕ್ಕದು ಈ ತರ ನೋಡಿ. ಈ ತರ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂತಾ ಇದೀವಿ. ನನ್ನ ಹಸ್ಬೆಂಡ್ ಕೂಡ ನೋಡಿ ಈ ತರ ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಮಗಳಿಗಾಗಿ. ತುಂಬಾ ಜನರ ಮನೇಲಿ ತಂದೆ ಮಗಳಿಗೋಸ್ಕರ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದ್ ನಿಜವಾಗ್ಲೂ ಹೌದು. ಯಾಕಂದ್ರೆ ನಮ್ಮಪ್ಪನು ಹೀಗೇನೆ ತುಂಬಾ ಸಪೋರ್ಟ್ ಮಾಡೋರು. ಬಟ್ ನಮ್ ಜೊತೆ ಇದ್ದಷ್ಟು ಟೈಮಲ್ಲೂ ನಮ್ಗೆ ಎಕ್ಸ್ಪೆಷಲಿ ನನಗೆ ತುಂಬಾನೇ ಈ ತರ ಎಲ್ಲ ಸಪೋರ್ಟ್ ಮಾಡೋರು.
ತುಂಬಾ ಅಂದ್ರೆ ಫ್ರೆಂಡ್ಲಿ ಆಗಿದ್ರು. ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ಮಗಳ ಜೊತೆಗೆ ಅದೇ ತರನೇ ಇದ್ದಾರೆ. ಬಟ್ ಹಾಗೆ ಅಷ್ಟೇ ಸ್ಟ್ರಿಕ್ಟ್ ಆಗಿ ಕೂಡ ಇದ್ದಾರೆ. ಅಂದ್ರೆ ಎಷ್ಟು ಫ್ರೀಡಮ್ ಕೊಡ್ಬೇಕೋ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಬಟ್ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದಾರೆ. ಅವರಿಗೆ ಅಂದ್ರೆ ಹಿಂಗೆ ಇರ್ಬೇಕು ಅಂತ ಅವ್ರದ್ದು ಕೂಡ ಒಂದು ಡಿಸಿಪ್ಲಿನ್ ಇರುತ್ತೆ. ಸೊ ಅವ್ರಿಗೆ ಹಾಗೆ ಇರ್ಬೇಕು ಮಕ್ಕಳು ಅಂದ್ರೆ ನನ್ನ ಹಸ್ಬೆಂಡ್ಗೆ. ಅದಕ್ಕೇನೆ ನೋಡಿ ಇವಾಗ ಗಮ್ ಹಾಕಿ ಅಂಟಿಸ್ತಾ ಇದೀವಿ ಈ ತರ. ಚೆನ್ನಾಗಿತ್ತು ಒಂಥರ ನಮ್ಗೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ಏನೋ ಒಂಥರ ಮೈಂಡ್ ಕೂಡ ಫ್ರೀ ಆಯ್ತು. ನಾವು ಇದನ್ನೆಲ್ಲ ನೋಡಿ ಅಷ್ಟು ಸ್ಟ್ರೆಸ್ ಅಲ್ಲಿ ಈ ತರ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇಬ್ರಿಗೂ ಅಷ್ಟೇನೆ. ನನ್ನ ಹಸ್ಬೆಂಡು ಕೂಡ ಕೆಲಸ ಅಂತ ಬ್ಯುಸಿ ಇರ್ತಾರೆ. ಸೊ ಆದ್ರಿಂದ ಈ ತರ ಎಲ್ಲ ಬಂದಾಗ ನಾವು ಕೂಡ ತುಂಬಾ ಇಂಟ್ರೆಸ್ಟ್ ಇಟ್ಟು ಮಾಡ್ತೀನಿ. ಎಸ್ಪೆಷಲಿ ನಾನು ಅಷ್ಟೇನೆ, ನನ್ನ ಹಸ್ಬೆಂಡು ಅಷ್ಟೇನೆ. ನಾನು ತುಂಬಾ ಈ ತರ ಎಲ್ಲ ಇಷ್ಟ ನನ್ಗೆ ಈ ತರ ಎಲ್ಲ ಮಾಡೋದು. ನನ್ನ ಮಗಳಿಗೆ ಆಮೇಲೆ ಡ್ರೆಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾನು ಪ್ರಿಫರೆನ್ಸ್ ಕೊಡ್ತೀನಿ. ಡ್ಯಾನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಅಷ್ಟೇನೆ, ಪ್ರತಿಯೊಂದಕ್ಕೂ ನಾನು ಎಂಕರೇಜ್ ಮಾಡ್ತೀನಿ. ಅಂದ್ರೆ ಇದು ಅದು ಅಂತಲ್ಲ, ಎಲ್ಲದ್ರಲ್ಲೂ ಇರ್ಬೇಕು ಅಂತ ಅಷ್ಟೇನೆ. ಮಕ್ಳಿಗೆ ತಂದೆ ತಾಯಿಯಾಗಿ ನಾವೇ ಎಂಕರೇಜ್ ಮಾಡ್ಬೇಕಲ್ವಾ. ಅಂದ್ರೆ ಇವಾಗಿನ ಕಾಲದಲ್ಲಿ ಅವ್ರಾಗೆ ಬರ್ತಾರೆ ಅಂತ ಕುತ್ಕೊಳಕ್ ಆಗಲ್ಲ. ನಾವು ಏನಾದ್ರು ಈ ತರ ತೋರ್ಸಿ ಈ ತರ ಮಾಡ್ಬೋದು ಅಥವಾ ಏನೋ ಒಂದು ಅವ್ರಿಗೂ ಕೂಡ ನಾವು ಸಲಹೆ ಕೊಡೋದಾಗ್ಲಿ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇರುವಂತ ತರ ಕಡೆ ನಾವು ಕೂಡ ಒಂದು ಗೈಡ್ಲೈನ್ಸ್ ಮಾಡೋದಾಗ್ಲಿ, ಏನೋ ಒಂದು ಪುಷ್ ಮಾಡ್ತಾ ಇದ್ರೆ ಸೊ ಈ ಕಾಂಪಿಟೇಟಿವ್ ಯುಗದಲ್ಲಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಇದು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಅಷ್ಟೇನೆ. ಅಂದ್ರೆ ನನ್ಗೆ ತುಂಬಾ ಆಸೆ ಇತ್ತು ಎಲ್ಲದರಲ್ಲೂ ಇರ್ಬೇಕು ಅಂತ ಅಷ್ಟೇನೆ. ಅಂದ್ರೆ ಇವಾಗ ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಆ ತರ ಏನೋ ಆಸೆ ಇಲ್ಲ ನಮ್ಗೆ. ಅವಳು ಎಲ್ಲಾದ್ರಲ್ಲೂ ಎಲ್ಲದೂ ಕಲಿಬೇಕು, ಎಲ್ಲದೂ ಕಲೀಲಿ, ಏನ್ ಆಗ್ತಾಳೋ ಆಗ್ಲಿ ಅನ್ನೋ ಒಂದು ಆಸೆ ಅಷ್ಟೇನೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಜನ ಮಕ್ಳಿಗೆ ನಾವು ಚೆನ್ನಾಗ್ ಓದು ಅಥವಾ ಇನ್ನೊಂದು ಅಂದ್ರೆ ಮಕ್ಳಿಗೆ ಆದಷ್ಟು ಸ್ಟ್ರೆಸ್ ಕೊಡ್ತೀವಿ ಅಥವಾ ಏನೋ ಒಂಥರ ಮಕ್ಳನ್ನ ನಾವು ಹೇಳ್ದಂಗೆ ಕೇಳ್ಬೇಕು ಅಥವಾ ನಮ್ ತರನೇ ನೀವ್ ಇರ್ಬೇಕು ಅಂತ ನಾವು ಅವರಿಗೆ ಇರೋದಾಗ್ಲಿ ಆತರ ಮಾಡಬಾರ್ದು. ಸೊ ಆದಷ್ಟು ಇನ್ಮೇಲಾದ್ರೂ ನಾವು ಅವ್ರಿಗೆ ಇಷ್ಟ ಆಗೋ ತರ ನಾವು ಅದೊಂದು ವಿಷಯದಲ್ಲಿ ನಾವು ನಡ್ಕೊಂಡ್ಲೇಬೇಕಾಗತ್ತೆ ಲೈಫಲ್ಲಿ. ಯಾಕಂದ್ರೆ ಅವ್ರಿಗೆ ಏನ್ ಇಷ್ಟ ಆಗತ್ತೆ ಅದ ಮಾಡೋ ತರ ಇರ್ಬೇಕು. ಅವಾಗ ಅವರೇ ಒಂದು ದಾರಿನ ಈಸಿಯಾಗಿ ತಗೋತಾರೆ ಅಂತ ಅಷ್ಟೇನೆ. ಅವಾಗ ನಾವ್ ಅದಕ್ಕೆ ಎಂಕರೇಜ್ ಮಾಡಿದ್ರೆ ಅದಿನ್ನ ಚೆನ್ನಾಗೆ ಇಂಪ್ರೂವ್ ಆಗುತ್ತಲ್ವಾ. ಸೊ ಅದಕ್ಕೆ ಏನ್ರಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ ಕೆಲವು ಮಕ್ಳು. ಅದಕ್ಕೇನೆ ನೋಡಿ ನನ್ನ ಮಗಳು ಕೂಡ ಅವಾಗವಾಗ ಬಂದ್ಬಿಟ್ಟು ಅಮ್ಮ ಹೆಲ್ಪ್ ಮಾಡ್ತೀನಿ ಅಂತ ಬರೋಳು. ಈ ತರ ಎಲ್ಲ ನೋಡ್ಕೊಂಡು ಮತ್ತೆ ಆಟಾಡಕ್ ಹೋಗೋಳು, ಮತ್ತೆ ಗಮ್ ಹಚ್ಕೊಳ್ಳೋಳು ಕೈಗೆ. ಇದೇ ಕೆಲಸ ಮಾಡ್ತಾನೆ ಇರ್ತಿದ್ಲು. ನೋಡಿ ತುಂಬಾ ಚೆನ್ನಾಗಿರುವಂತ ಬಟರ್ಫ್ಲೈ ಕೂಡ ರೆಡಿ ಆಗ್ತಾ ಇದೆ. ಅವಳಿಗಂತೂ ಸಖತ್ ಯಾವಾಗ ಹಾಕೊಂಡು ಓಡಾಡ್ತೀನೋ ಅಂತ. ಅದು ಡ್ರೆಸ್ ಬೇಕು ಅಂತೆಲ್ಲ ಹೇಳ್ತಾ ಇದ್ಲು. ಬಟ್ ಡ್ರೆಸ್ ನೆಕ್ಸ್ಟ್ ಡೇ ಇತ್ತು, ಅಂದ್ರೆ ಮಂಡೇಗೆ ಇದು ರೆಡಿ ಮಾಡ್ಬೇಕಿತ್ತು. ಅದಕ್ಕೆ ನಾವು ಸಂಡೇ ಆಗಿತ್ತಲ್ವಾ, ನಾನು ನನ್ನ ಹಸ್ಬೆಂಡು ಮಾಡ್ತಾ ಇದ್ವಿ. ನೋಡಿ ಇದು ಅವರು ಹ್ಯಾಂಡ್ ಮೇಡ್ ಹೇಳಿದ್ರು, ಅದಕ್ಕೆ ಈ ತರ ಫ್ಯಾನ್ಸಿ ಡ್ರೆಸ್ ನ ಮಾಡ್ತಾ ಇರೋಂಥದ್ದು. ಅಂದ್ರೆ ಹ್ಯಾಂಡ್ ಮೇಡ್ ಈ ತರ ಮಕ್ಳಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಬಟರ್ಫ್ಲೈ ಅಥವಾ ಮಸ್ಕಿಟೋ ಇದೆಲ್ಲ ಮಾಡ್ಕೊ ಬನ್ನಿ ಅಂತ ಹೇಳಿದ್ರು. ಸೊ ನನ್ ಮಗಳಿಗೆ ಬಟರ್ಫ್ಲೈ ತುಂಬಾ ಇಷ್ಟ, ಅದಕ್ಕೆ ಈ ತರ ಮಾಡಿದ್ವಿ. ಸೊ ನೋಡು ಅಂದ್ಬಿಟ್ಟು ಒಂದ್ಸಲ ಹಿಂಗೆ ಇಟ್ಟು ತೋರಿಸ್ತಾ ಇದ್ವಿ. ಸಖತ್ ಖುಷಿ ಆಗಿತ್ತು ನೋಡಿ ಅವಳ ಎಕ್ಸ್ಪ್ರೆಷನ್ ಯಾವ ತರ ಕೊಡ್ತಾಳೆ ಅಂತ. ನಮಗ್ ಬೇಕಾದಾಗ ಅವಳು ಕೊಡಲ್ಲ, ಅವಳಿಗೆ ಇಷ್ಟ ಆಗೋ ತರನೇ ಅವಳು ಮಾಡೋದು. ನೋಡಿ ಯಾವ ತರ ಹಾರುತ್ತೆ ಅಂತ ಬೇರೆ ತೋರಿಸ್ತಿದ್ದಾಳೆ. ತುಂಬಾ ಖುಷಿ ಆಗುತ್ತೆ ಒಂಥರ ಮಕ್ಳದ್ದು. ನಾನು ನನ್ನ ಹಸ್ಬೆಂಡ್ ಕುತ್ಕೊಂಡು ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ದಂಗೂ ಆಯ್ತು, ಹಾಗೆ ಮಕ್ಳ ತರ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಫೈನಲಿ ನೋಡಿ ರೆಡಿ ಆಯ್ತು ಬಟರ್ಫ್ಲೈ ಕೂಡ. ತುಂಬಾ ಚೆನ್ನಾಗಿತ್ತು ಒಂಥರ ಅವಳ ಜೊತೆ ನಾವ್ ಈ ತರ ಟೈಮ್ ಸ್ಪೆಂಡ್ ಮಾಡಿದ್ದು. ಹಾಗೆ ನನ್ನ ಹಸ್ಬೆಂಡ್ ನಾನು ಇದನ್ನ ಕುತ್ಕೊಂಡ್ ಮಾಡಿರೋದು ತುಂಬಾನೇ ಖುಷಿ ಆಯ್ತು. ನೋಡಿ ನೆಕ್ಸ್ಟ್ ಡೇ ನನ್ ಮಗಳಿಗೆ ಸ್ಕೂಲಿಗೆ ಈ ತರ ರೆಡಿ ಮಾಡಿದ್ವಿ. ಈ ತರ ಹಾಕೊಂಡ್ ಹೋಗ್ಬೇಕಿತ್ತು ನೋಡಿ ಬಟರ್ಫ್ಲೈ. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಖುಷಿ ಆಗ್ತಿತ್ತು ಈ ತರ ಮಕ್ಕಳನ್ನ ನೋಡಿದಾಗ ಅಲ್ವಾ. ನಮ್ ಮಕ್ಕಳನ್ನ ನಾವು ಈ ತರ ಎಲ್ಲ ಮಾಡಿದಾಗ ತುಂಬಾನೇ ಖುಷಿ ಆಗತ್ತೆ. ಸ್ಕೂಲಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರ ಮಿಸ್ಸು. ತುಂಬಾನೇ ಖುಷಿ ಪಟ್ರು. ನೋಡಿ ಸ್ಕೂಲಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ. My name is Smita. I mean butterfly. ನೋಡಿದ್ರಲ್ವಾ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.